ಬಹಳ ಅದ್ಭುತವಾದಂಥ ಸಿನಿಮಾ. ಯಾಕಂದರೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ. அப்பா குணத்தை பத்தி உனக்கு தெரியும் தானே? என்ன பெரிய குணம், இந்த குணத்தால தான் ಇಂಟಿಗೆ எல்லாத்தையும் இங்கே வந்து நிற்கிறோம். ತಮಿಳಿನ ಚಲನಚಿತ್ರವನ್ನ ವೀಕ್ಷಿಸಿದ ಸುದೀಪ್ ಅವರು ಅದರ ಕಥಾ ಹಂದರ ಮತ್ತು ಭಾವನಾತ್ಮಕ ನಿರೂಪಣೆಗೆ ಮನಸೋತಿದ್ದಾರೆ. நீங்களாம் சிலோன் தமிழர்களா? ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದಂಥ ಅತ್ಯುತ್ತಮ ಚಿತ್ರಗಳಲ್ಲಿ ಇದೂ ಕೂಡ ಒಂದು ಅಂತ ಹೇಳಿಕೊಂಡಿದ್ದಾರೆ. ಟೂರಿಸ್ಟ್ ಫ್ಯಾಮಿಲಿ ಒಂದು ಭಾವನಾತ್ಮಕ ನಾಟಕೀಯ ಚಿತ್ರವಾಗಿದೆ. ಯಾವುದೇ ದೊಡ್ಡ ಪ್ರಚಾರವಿಲ್ಲದೆ ಬಿಡುಗಡೆ ಆದಂಥ ಈ ಚಿತ್ರಕ್ಕೆ ಕಿಚ್ಚ ಸುದೀಪ್ ಅವರಂತಹ ಪ್ಯಾನ್ ಇಂಡಿಯಾ ಸ್ಟಾರ್ನಿಂದ ಮೆಚ್ಚುಗೆ ವ್ಯಕ್ತವಾಗಿರುವುದು. ಟೂರಿಸ್ಟ್ ಫ್ಯಾಮಿಲಿ ಆ ಸಿನಿಮಾ ನೋಡಬೇಕಾದಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಟ್ವಿಸ್ಟ್ ಇದೆ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಫಿಲ್ಮಿ ಸುದ್ದಿಗೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಭಾಷೆಯ ಗಡಿಗಳನ್ನ ಮೀರಿ ಉತ್ತಮ ಸಿನಿಮಾಗಳನ್ನ ಸದಾ ಪ್ರೋತ್ಸಾಹಿಸ್ತಾ ಬರ್ತಾ ಇರುವಂತಹ ಕನ್ನಡದ ಹೆಮ್ಮೆಯ ನಟ ಅಂತಂದ್ರೆ ಅದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು. ಇದೀಗ ತಮಿಳಿನ ಒಂದು ಪುಟ್ಟ ಚಿತ್ರಕ್ಕೆ ದೊಡ್ಡ ಮಟ್ಟದ ಪ್ರಶಂಸೆ ಮಹಾಪುರವೇ ಹರಿದು ಬರ್ತಾ ಇದೆ. ಯಾರಂತಂದರೆ ಅಭಿಷನ್ ಜೀವಂತ್ ಅವರು ನಿರ್ದೇಶನ ಮಾಡಿರುವಂಥ ಈ ಸಿನಿಮಾ, ಅದರಲ್ಲೂ ಕೂಡ ನಟಿಸಿರುವಂಥ ಸಿನಿಮಾ ಟೂರಿಸ್ಟ್ ಫ್ಯಾಮಿಲಿ ಅಂತ. ತಮಿಳಿನ ಚಲನಚಿತ್ರವನ್ನು ವೀಕ್ಷಿಸಿದ ಸುದೀಪ್ ಅವರು ಅದರ ಕಥಾ ಹಂದರ ಮತ್ತು ಭಾವನಾತ್ಮಕ ನಿರೂಪಣೆಗೆ ಮನಸೋತಿದ್ದಾರೆ. ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಚಿತ್ರತಂಡವನ್ನು ಸಂಪೂರ್ಣವಾಗಿ ಹಾಡಿ ಹೊಗಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಆ ಸಿನಿಮಾವನ್ನು ನೋಡಿದಂಥ ಸಂದರ್ಭದಲ್ಲಿ ನಿನ್ನೆ ಆ ಸಿನಿಮಾವನ್ನು ನಾನು ನೋಡಿದೆ. ಬಹಳ ಅದ್ಭುತವಾದಂಥ ಸಿನಿಮಾ. ಯಾಕಂದರೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ಮನುಷ್ಯತ್ವ, ಮಾನವೀಯತೆ, ಮನುಷ್ಯ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಆ ಮನುಷ್ಯನಿಗೆ ಬರುವಂಥ ಒಂದೊಂದು ಸಮಸ್ಯೆಗಳನ್ನು ಎದುರಿಸಿ ಹೋದಾಗ ಏನೇನೆಲ್ಲ ಆಗುತ್ತೆ. ಸೊ ಒಂದು ಕುಟುಂಬಕ್ಕೋಸ್ಕರ ಆ ತಂದೆ ಪಡ್ತಾ ಇರುವಂಥ ಕಷ್ಟ ಆಗಿರ್ಬೋದು, ಆ ತಂದೆ ಜೊತೆಗೆ ಆ ಮಕ್ಕಳ ಭವಿಷ್ಯವನ್ನು ಕೂಡ ಆಗಿರ್ಬೋದು, ಎಲ್ಲವನ್ನ ಕೂಡ ಈ ಸಿನಿಮಾದಲ್ಲಿ ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ. ಅಂತಂದರೆ ಕಿಚ್ಚ ಸುದೀಪ್ ಅವರು ತಮ್ಮ ಅಧಿಕೃತ ಖಾತೆ ಅಂತಂದರೆ ಎಕ್ಸ್ ಖಾತೆಯಲ್ಲಿ ಈ ಕುರಿತು ಸಿನಿಮಾದ ಬಗ್ಗೆ ಒಂದಿಷ್ಟು ಬರೆದುಕೊಂಡಿದ್ದಾರೆ. ಟೂರಿಸ್ಟ್ ಫ್ಯಾಮಿಲಿ ಚಿತ್ರವನ್ನು ನೋಡಿದೆ. ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದಂಥ ಅತ್ಯುತ್ತಮ ಚಿತ್ರಗಳಲ್ಲಿ ಇದೂ ಕೂಡ ಒಂದು ಅಂತ ಹೇಳಿಕೊಂಡಿದ್ದಾರೆ. ಈ ಚಿತ್ರದಲ್ಲಿನ ಹಸಿ ಭಾವನೆಗಳು, ಸುಂದರವಾದಂಥ ಕಥಾ ನಿರೂಪಣೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇಂಥ ಸೂಕ್ಷ್ಮ ವಿಷಯವನ್ನು ತೆರೆ ಮೇಲೆ ತಂದು ನಿರ್ದೇಶಕರು ತೋರಿದಂಥ ಧೈರ್ಯಕ್ಕೆ ನಿಜಕ್ಕೂ ಕೂಡ ಶ್ಲಾಘನೀಯ ಅಂತ ಬಣ್ಣಿಸಿದ್ದಾರೆ. ನೋಡಿ, ಕೆಲವು ನಿರ್ದೇಶನವನ್ನು ಮಾತ್ರವಲ್ಲದೆ ಚಿತ್ರದ ಪ್ರತಿಯೊಂದು ಕೂಡ ವಿಭಾಗವನ್ನು ಸುದೀಪ್ ಅವರು ಕೊಂಡಾಡಿದ್ದಾರೆ. ಚಿತ್ರದಲ್ಲಿನ ಪ್ರತಿಯೊಬ್ಬ ನಟರ ಅಭಿನಯ ಅದ್ಭುತವಾಗಿತ್ತು. ಸಂಗೀತ ಮತ್ತು ಛಾಯಾಗ್ರಹಣ ಚಿತ್ರದ ಆತ್ಮವನ್ನ ಒಂದಿಷ್ಟು ಹಿಂಡಿ ಬಿಡುತ್ತೆ. ಆ ಅಟ್ಟರ ಮಟ್ಟಿಗಿದೆ. ಇಡೀ ತಂಡಕ್ಕೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು. ಹಾಗೆ ನಿರ್ದೇಶಕ ಅಭಿಷನ್ ಜೀವಂತ್ ಅವ್ರಿಗೂ ಕೂಡ ನೀವು ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದೀರಿ ಎಂದು ಹೇಳುವ ಮೂಲಕ ಇಡೀ ಚಿತ್ರತಂಡಕ್ಕೆ ಬೆನ್ನನ್ನು ತಟ್ಟಿದ್ದಾರೆ. ಏನಿದು ಟೂರಿಸ್ಟ್ ಫ್ಯಾಮಿಲಿ ಚಿತ್ರದ ಕಥೆ ಅಂತ ನಾವು ನೋಡ್ತಾ ಹೋದಾಗ, ಟೂರಿಸ್ಟ್ ಫ್ಯಾಮಿಲಿ ಒಂದು ಭಾವನಾತ್ಮಕ ನಾಟಕೀಯ ಚಿತ್ರವಾಗಿದೆ. ಅಂತಂದರೆ ಎಮೋಷ್ನಲ್ ಡ್ರಾಮಾ ಚಿತ್ರ ಇದು. ಸೊ ಪತ್ನಿಯನ್ನು ಕಳೆದುಕೊಂಡ ಸೆಬಾಸ್ಟಿಯನ್ ಎಂಬ ವ್ಯಕ್ತಿ ತನ್ನ ಮಗಳೊಂದಿಗೆ ಆ ದುಃಖದಿಂದ ಹೊರಬರಲು ನಡೆಸುವಂಥ ಹೋರಾಟವೇ ಈ ಚಿತ್ರದ ಮುಖ್ಯ ಕಥಾವಸ್ತು ಆಗಿದೆ. ದುಃಖ, ನೋವು, ಕುಟುಂಬದ ಬಾಂಧವ್ಯ ಮತ್ತು ಗುಣಮುಖರಾಗುವ ಪಯಣವನ್ನು ಈ ಚಿತ್ರ ಬಹಳ ಸೂಕ್ಷ್ಮವಾಗಿ ಕೊಟ್ಟಿದ್ದಾರೆ. ಚಿತ್ರದ ನಿರ್ದೇಶಕರಾದಂಥ ಅಭಿಷನ್ ಜೀವಂತ್ ಅವರೇ ಬಹುಮುಖ್ಯ ಈ ಪಾತ್ರದಲ್ಲಿ ನಟಿಸಿರುವಂಥದ್ದು. ಖ್ಯಾತ ನಟಿ ದಿಶ್ಮಿಕಾ ಪ್ರಮುಖ ಸ್ತ್ರೀ ಪಾತ್ರದಲ್ಲಿ ಇದರಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಸುದೀಪ್ ಅವರ ಪ್ರಶಂಸೆ ಹೆಚ್ಚಿನ ನಿರೀಕ್ಷೆ ಇದೆ. ಯಾಕಂದರೆ ಯಾವುದೇ ದೊಡ್ಡ ಪ್ರಚಾರವಿಲ್ಲದೆ ಬಿಡುಗಡೆ ಆದಂಥ ಈ ಚಿತ್ರಕ್ಕೆ ಕಿಚ್ಚ ಸುದೀಪ್ ಅವರಂತಹ ಪ್ಯಾನ್ ಇಂಡಿಯಾ ಸ್ಟಾರ್ನಿಂದ ಮೆಚ್ಚುಗೆ ವ್ಯಕ್ತವಾಗಿರುವುದು ಚಿತ್ರತಂಡಕ್ಕೆ ಬಹುದೊಡ್ಡ ಉತ್ತೇಜನ ನೀಡುವಂಥದ್ದು. ಸುದೀಪ್ ಅವರ ಈ ಪೋಸ್ಟ್ ನಂತರ ಟೂರಿಸ್ಟ್ ಫ್ಯಾಮಿಲಿ ಚಿತ್ರದ ಬಗ್ಗೆ ಸಿನಿಪ್ರಿಯರಲ್ಲೂ ಕೂಡ, ಅದರಲ್ಲೂ ಕೂಡ ವಿಶೇಷವಾಗಿ ಕರ್ನಾಟಕದಲ್ಲಿ ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ. ಉತ್ತಮ ಕಂಟೆಂಟ್ ಇರುವ ಚಿತ್ರಗಳಿಗೆ ಭಾಷೆಗೆ ಹಂಗಿಲ್ಲ ಎಂಬುದು ಮತ್ತೊಮ್ಮೆ ಸಾಬೀತನ್ನು ಪಡಿಸಿರುವಂಥದ್ದು ಸುದೀಪ್ ಅವರ ಈ ನಡೆ. ಸಣ್ಣ ಮತ್ತು ಸ್ವತಂತ್ರ ಚಿತ್ರಗಳಿಗೆ ಸಿಗುತ್ತಿರುವ ದೊಡ್ಡ ಬೆಂಬಲಕ್ಕೆ ಸಾಕ್ಷಿಯಾಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ನೋಡಿ, ಟೂರಿಸ್ಟ್ ಫ್ಯಾಮಿಲಿ ಆ ಸಿನಿಮಾ ನೋಡಬೇಕಾದಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಟ್ವಿಸ್ಟ್ ಇದೆ. ಅದಾದ ನಂತರ ಅಂದರೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡಬೇಕಾದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಏನಾಗುತ್ತೆ, ಅಯ್ಯೋ ಇಲ್ಲೇನಾಯ್ತು ಅನ್ನುವಂಥದ್ದು. ಅದರ ಜೊತೆಗೆ ಒಂದು ಚಿಕ್ಕ ಒಂದಿಷ್ಟು ಕಾಮಿಡಿ ಸನ್ನಿವೇಶ ಆಗಿರ್ಬೋದು. ಶ್ರೀಲಂಕಾದಿಂದ ನಿಜಕ್ಕೂ ಕೂಡ ಆ ಸಿನಿಮಾದ ಒಂದಿಷ್ಟು ಕತೆ ಹೇಳೋಕೆ ಹೋಗ್ಬಿಟ್ರೆ ಎಲ್ಲವೂ ಕೂಡ ಹೋಗ್ಬಿಡುತ್ತೆ. ಬೇಡ, ಆ ಸಿನಿಮಾವನ್ನು ಖುದ್ದಾಗಿ ನೀವೇ ನೋಡಿ. ಆ ಸಿನಿಮಾದ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.
ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.